ಹಾಯ್ ಹಲೋ ನಮಸ್ಕಾರ, ನಾನ್ ನಿಮ್ಲರ ಪ್ರೀತಿಯ ಕುರಿ ಬಾಂಡ್ ಸುನಿಲ್. ಬೇಕಾ ಬೇಡವಾ ಕೆಲಸ? ಹೋಗು ರಿಜೈನ್. ಸರ್ ಹೇಳಿ ಸುಮ್ಮನೆ ಸಾರ್. ಶಂಭುಲಿಂಗ ನಮಸ್ಕಾರ ಕಣ್ರಪ್ಪ. ಬರ್ರಿ ಮತ್ತೆ ಏನಾರ ಒಂದು ಹೊಸರ ವಿಚಾರ ಏನಾರ ಮಾತಾಡೋಣ. ಯಾರ PM ಆಗ್ಬೇಕು ಅಂದ್ರೆ ಏನಾಗ್ಬೇಕಪ್ಪ, ಬುದ್ಧಿವಂತರಾಗಿರ್ಬೇಕು. ಅದಕ್ಕೆ ಬನ್ರಿಯಪ್ಪ ನೋಡ್ಕೊಂಡು ಬರೋಣ ಇವತ್ತಿನ PM ಯಾರು ಅಂತ. ಶಂಭುಲಿಂಗ ನಡಿಯಪ್ಪ ಶುರು ಹಚ್ಕೊಳ್ಳೋಣ ಕಾರ್ಯಕ್ರಮನ. ಇವಾಗಿನ ಸಿಚುವೇಶನ್, ಇವಾಗ ಎಲ್ಲಾರು ಇವಾಗ ಬೆಳೀತಾರೋ ಬೆಳವಣಿಗೆ ನೋಡಿದ್ರೆ ಮಾರ್ಬಿಡ್ಬೇಕು ಇಂಡಿಯಾನ. ಮಾರ್ಬಿಡ್ಬೇಕು ಅಂತೀರಾ? ಯಾಕೆ ಸರ್? ಸರ್ ಬಡವ ಜೀವನ ಮಾಡಕ್ ಆಗುತ್ತಾ ಈಗ? ಆಗ್ತಾ ಇದೆಯಾ? ಆಗಲ್ಲ. ಬಡವ ಜೀವನ ಮಾಡ್ತಾ ಇಲ್ಲ ಅಂದ್ಮೇಲೆ ಬಡವ ಇಲ್ಲ ಅಂದ್ರೆ ದೇಶ ಇಲ್ಲ. ಮತ್ತೆ ಏನಕ್ಕೆ ನಮಗ್ ದೇಶ? ಮಾರೋದೇ ಒಳ್ಳೇದಲ್ವಾ? ಬೆಸ್ಟ್ ಅಂತೀರಾ? ನಾವು ಇನ್ನ ಬೇರೆಯವ್ರ ಕೈಲಿ ನಮ್ ದೇಶ ಅನ್ಕೊಟ್ಟು ನಮ್ಮವರೆಲ್ಲ ಅವ್ರ ಕೈ ಕೆಳಗಡೆ ಹಾಳಾಗಿರೋದಕ್ಕಿನ್ನ ಬ್ರಿಟಿಷರು ಒಂದ್ ಟೈಮಲ್ಲಿ ಇತ್ತಲ್ಲ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಹಂಗೆ ಅಂತ. ಈಗ ಬ್ರಿಟಿಷರು ಅಂತ ಇವಾಗಿರೋರು ಯಾರ್ಯಾರನ್ನ ಹೇಳ್ಬೋದು ನೀವು? ನಮಗ್ ತೊಂದರೆ ಕೊಡೋರೆಲ್ಲರೂ ಬ್ರಿಟಿಷರೇ. ಅದು ರಾಜಕಾರಣಿಗಳಾಗ್ಬೋದು, ನಮ್ಮ ಪಕ್ಕದ ಮನೆಯವ್ರಾಗ್ಬೋದು, ಮೇಲ್ಗಡೆ ಮನೆಯವ್ರಾಗ್ಬೋದು, ಎಲ್ಲರೂ ನಮಗ್ ತೊಂದರೆ ಕೊಡೋರೆಲ್ಲ ಬ್ರಿಟಿಷರೇ. ಸೊ ಅಂಥವ್ರ ಕೈ ಕೆಳಗಡೆ ನಾವಿರೋದಕ್ಕಿನ್ನ ನಮ್ಮ ಸನಾತನ ಧರ್ಮದಲ್ಲಿ ಏನಂತ ಬರ್ದಿದೆ, ನಮ್ಮ ಸಂಪ್ರದಾಯ ಏನಿದೆ ಅದೇ ಥರ ನಾವು ಬಾಳಕ್ಕೆ ಇಷ್ಟಪಡ್ತೀವಿ ಹೊರತು ಇನ್ನೊಬ್ರು ಕೈ ಕೆಳಗಡೆ ಬಾಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಲ್ವಾ? ಈಗ ನಾವೇನೋ ಇವಾಗ ಬದುಕಿದೀವಿ, ನಮ್ಗೆ ಇಲ್ಲಿವರೆಗೂ ದೇವ್ರೇನೋ ಚೆನ್ನಾಗಿಟ್ಟಿದ್ದಾನೆ. ಇನ್ನು ನಮ್ಮ ಮುಂದೆ ಬರೋ ಪೀಳಿಗೆಗಳಿಗೆ ಹೆಂಗೆ ಬದುಕ್ತಾರೆ ಅಂತ ಒಂದ್ಸಲ ಊಹೆ ಮಾಡ್ಕೊಂಡ್ರೇ ಕಷ್ಟ ಆಗುತ್ತೆ. ಸೊ ಅಂಥವ್ರು ನಮ್ಮ ಸಂತತಿ ಏನು ಮುಂದೆ ಬೆಳೆಯುತ್ತಲ್ಲ, ಅವ್ರಿಗೆ ಕಷ್ಟದಲ್ಲಿ ಬೀಳೋದಕ್ಕಿಂತ ಮಾರ್ಬಿಡೋದೇ ಒಳ್ಳೇದು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ? ಮಾರೋಣ ಅಂತ ಅರ್ಧ ಮಾರ್ತಾವ್ರಲ್ಲ. ಸಾಲ ತಗೊಂಡಿರೋದು ಲೆಕ್ಕ ಹಾಕೊಳ್ಳಿ ಸರ್, ಎಷ್ಟಿದೆ ನಮ್ದು ಇವತ್ತು ಭಾರತದ ಮೇಲೆ ಸಾಲ. ಇನ್ನು ಅರ್ಧ ಸಾಲ ನಾನು ಒಂದಿನದ ಪ್ರಧಾನಿ ಆದ್ರೆ ಇನ್ನು ಅರ್ಧ ಸಾಲ ನಾನು ಮಾಡ್ತೀನಿ. ಯಾರ್ಯಾರು ಕೊಡಬೇಕು ಏನೇನು ಮಾಡ್ಬೇಕು ಮಾಡ್ತೀನಿ, ಆಮೇಲೆ ಬಂದು ನಿಮ್ಮ ಭಾರತ ನೀವು ತಗೊಂಡೋಗ್ರಪ್ಪ ಅಂದ್ಬಿಡ್ತೀನಿ. ಹೌದಲ್ವಾ? ಸಾರಿ ಸುನಿಲ್, ಅದು ತಮಾಷೆಗೆ ಹೇಳ್ದೆ. ಬಟ್ ಇವಾಗಿನ ಬೆಳವಣಿಗೆ ತುಂಬಾ ಕಷ್ಟ ಇದೆ. ಹೌದೌದು. ಯಾಕಂದ್ರೆ ಕೇಂದ್ರ ಸರ್ಕಾರ ಒಂದಿರುತ್ತೆ, ರಾಜ್ಯ ಸರ್ಕಾರ ಒಂದಿರುತ್ತೆ. ರಾಜ್ಯ ಸರ್ಕಾರ ಹೇಳೋದನ್ನ ಕೇಂದ್ರ ಸರ್ಕಾರ ಕೇಳಲ್ಲ, ಕೇಂದ್ರ ಸರ್ಕಾರ ಕೊಟ್ಟಿದ್ನ ರಾಜ್ಯ ಸರ್ಕಾರ ಒಪ್ಕೊಳ್ಳಲ್ಲ. ಸೊ ಇವರಿಬ್ಬರ ಮಧ್ಯೆ ಬಡವಾಗ್ತಾ ಇರೋದು ನಮ್ಮಂತ ಮಿಡಲ್ ಕ್ಲಾಸ್ ಜನಗಳು. ಸೊ ಕೇಂದ್ರ ಸರ್ಕಾರದವರು ಮತ್ತು ರಾಜ್ಯ ಸರ್ಕಾರದವ್ರು ಏನಂದ್ರೆ ಅವ್ರವ್ರ ವೈಯಕ್ತಿಕ ಕಿತ್ತಾಟಗಳು, ಅವ್ರವ್ರ ಪ್ರಶಂಸೆಗೋಸ್ಕರ ಕಿತ್ತಾಡೋದು ಬಿಟ್ಬಿಟ್ಟು ಈ ಮಧ್ಯಮ ವರ್ಗದವ್ರಿಗೆ ಏನಾದರೂ ಒಂದು ದಾರಿ ಮಾಡಿಕೊಡ್ಬೇಕು. ಇವಾಗ ಆನ್ಲೈನ್ ಟ್ರೇಡಿಂಗ್ ಅಂತ ಎಲ್ಲ ಬಂದ್ಮೇಲೆ ಸಣ್ಣ ಸಣ್ಣ ವ್ಯಾಪಾರಿಗಳೆಲ್ಲ ಬಹಳ ಕಷ್ಟದಲ್ಲಿದ್ದಾರೆ. ಅವ್ರ ಕಷ್ಟ ಇವತ್ತವರೆಗೂ ಯಾರು ಕೇಳಕ್ ಆಗ್ತಾ ಇಲ್ಲ. ಸರ್ ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರು? ನನ್ನ ಹೆಸರು ರಂಗಸ್ವಾಮಿ ಅಂತ. ಸರ್, ಏನ್ ಮಾಡ್ತಾ ಇದ್ದೀರಾ ತಾವು? ನಾನು ರಿಟೈರ್ಡ್ ಪರ್ಸನ್. ಓಕೆ ಸರ್, ನೀವೇನಾದ್ರು ಒಂದು ದಿವಸಕ್ಕೆ ಪ್ರಧಾನಿ ಮಂತ್ರಿ ಆದ್ರೆ ಏನ್ ಮಾಡ್ತೀರಾ ಸರ್? ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕು ಸರ್. ಖಂಡಿತ ಕೇಳಿ ಸರ್. ಈ ಸಮಾಜದ ಜವಾಬ್ದಾರಿಯನ್ನು ಹೊತ್ಕೊಂಡಿರೋರಲ್ಲಿ ಒಬ್ಬರಾಗಿ ನೀವು ಕೂಡ ಇವತ್ತಿನ ಪರಿಸ್ಥಿತಿಗೆ ಸಾಲ್ವೇಷನ್ ಏನು ಅಂತ ಏನಾದರೂ ಹೇಳ್ತೀರಾ ಸರ್? ಖಂಡಿತ. ಅದೇ ನಾವು ರೈತರ ಬಗ್ಗೆ ಅಂತ ನೋಡಿ, ನಾನು ನಿಮಗೆ ಪ್ರಶ್ನೆಗಳು ನೀವು ನನಗೆ ಕೇಳಿದ್ರೆ ನಾನು ರೈತರ ಬಗ್ಗೆ ಮೊದಲು ಯೋಚನೆ ಮಾಡ್ತೀನಿ ಸರ್. ಎಜುಕೇಷನ್ ಬಗ್ಗೆ, ಆಮೇಲೆ ಈ ಸ್ಕೂಲ್ಗಳದ್ದು ಎಲ್ಲ ಏನು ಜಾಸ್ತಿ ಇದೆಯೋ ಪಾಪ ಅದ್ರದ್ದೊಂದು ಬಿಸ್ನೆಸ್ ಆಗಿಬಿಟ್ಟಿದೆ. ಸೊ ಅದನ್ನು ಕೂಡ ಕಡಿಮೆ ಮಾಡಿಸ್ಬೇಕು ಅಂತ ಹೇಳ್ತೀನಿ. ಅರ್ಥ ಆಯ್ತಲ್ವಾ? ಫ್ರೀ ಬಸ್ಗಳು ಅದು ಬೇಡ ಅನ್ಸುತ್ತೆ ನಮಗೆ ಅಲ್ವಾ? ಫ್ರೀಯಾಗಿ ಏನೂ ಕೊಡೋದು ಬೇಡ, ಎಲ್ಲ ದುಡ್ಡು ತಿನ್ನಬೇಕು. ಆಮೇಲೆ ಟ್ಯಾಕ್ಸು ಕಡಿಮೆ ಮಾಡಬೇಕು. ಪಾಪ ಈ ಹೋಟ್ಲವರು ಇವ್ರಿಗೆಲ್ಲ ಇದೆಯಲ್ಲ, ಏನು ತೊಂದರೆ ಆಗಿದೆಯೋ ಅದೆಲ್ಲ ಯಾರಿಗೂ ಆಗಬಾರ್ದು. ಬಡವರಿಗೆ ಪ್ರತಿಯೊಬ್ಬರಿಗೂ ಮನೆ ಮಾಡಿಕೊಡ್ಬೇಕನ್ನೋ ಆಸೆ. ಚೆನ್ನಾಗಿ ಮಕ್ಕಳು ಓದಬೇಕು, ನಮ್ಮ ದೇಶ ಮುಂದೆ ಬರಬೇಕು ಅನ್ನೋದು ನನ್ನ ಆಸೆ ಸರ್. ರೋಡ್ಗಳು ಸರಿ ಹೋಗಬೇಕು, ಟ್ರೀಟ್ಮೆಂಟ್ ಆಗಿರ್ಬೋದು ಅದನ್ನು ಫ್ರೀಯಾಗಿ ಕೊಡುವಂತಾಗಿ ಮಾಡಬೇಕು ಬಡವರಂಥವ್ರಿಗೆ ಪಾಪ. ಕರೆಕ್ಟ್ ಅಲ್ವಾ? ಸೊ ಶ್ರೀಮಂತರಾದ್ರೆ ಎಲ್ಲೋ ಒಂದು ಏನೋ ಇನ್ಶೂರೆನ್ಸ್ ಏನೋ ಮಾಡಿಸ್ಕೊಂಡಿರ್ತಾರೆ, ಹೋಗ್ಬಿಡ್ತಾರೆ. ಕೆಲಸ ಇಲ್ದಿರೋರು ಏನು ಮಾಡ್ತಾರೆ? ಕರೆಕ್ಟ್ ಅಲ್ವಾ? ಸೊ ಕೆಲಸ ಇಲ್ದಿರೋರಿಗೆ, ಕೆಲಸ ಸಿಗದೇ ಇರೋರಿಗೆ ಕೆಲಸ ಕೊಡಿಸ್ಬೇಕು. ಗೌರ್ಮೆಂಟ್ ಕೆಲಸ ಕೊಡಿಸ್ಬೇಕು, ಇಲ್ಲ ಪ್ರೈವೇಟ್ಗಳಲ್ಲಿ ಎಲ್ಲಾದರೂ ಕೆಲಸಗಳು ಸಿಗಬೇಕು ಪ್ರತಿಯೊಬ್ಬರು. ಹಂಗೆ ಮಾಡ್ಬೇಕಂತ ನಮ್ಮ ಆಸೆ ಸರ್. ತಾವೇನು ಮಾಡ್ತೀರಾ ಸರ್ ಹೇಳಿ? ನಾನು ಈಗ ಸಾಕಷ್ಟು ಪ್ರಶ್ನೆಗಳಿದೆ ನಮ್ಮ ಮಧ್ಯದಲ್ಲಿ, ನನ್ನೊಬ್ಬನ ಮಧ್ಯದಲ್ಲಿ ಅಲ್ಲ, ಸಮಾಜದ ಒಳ್ಳೆತನ ಯೋಚನೆ ಮಾಡುವಂಥ ಎಲ್ಲರ ಮನಸ್ಸಿನಲ್ಲಿರುವಂಥ ಪ್ರಶ್ನೆ, ನಾವು ಯಾರನ್ನು ಚುನಾಯಿಸಬೇಕು ಇರೋರಲ್ಲಿ ಅನ್ನೋದು. ಏನು ಮಾಡ್ತಾ ಇದ್ದೀರಾ ನೀವು? ಫಸ್ಟ್ ಇಯರ್ ಬಿಕಾಮ್. ಓಕೆ, ಬಾಯಿಗೆ ಹಾಕೊಳ್ಳಿ, ಅಷ್ಟೊಂದು ನಾನು ನೋಡಲ್ಲ. ಓಕೆ, ನೀವೇನಾದರೂ ಒಂದು ದಿವಸಕ್ಕೆ ಪ್ರೈಮ್ ಮಿನಿಸ್ಟರ್ ಆದರೆ ಏನು ಮಾಡ್ತೀರಾ ಇಂಡಿಯಾಗೋಸ್ಕರ? ಪ್ರೈಮ್ ಮಿನಿಸ್ಟರ್ ಆದರೆ ಒಂದು ದಿವಸಕ್ಕೆ ಏನು ಮಾಡ್ತೀರಾ? ನಾನು ಎಲ್ರಿಗೂ ಒಳ್ಳೇದು ಮಾಡ್ತೀನಿ. ಏನು ಮಾಡ್ತೀರಾ ಒಳ್ಳೇದಂದ್ರೆ? ಬಡವ್ರಿಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಮತ್ತೆ ಅದೇ ಅಲ್ವಾ, ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ ಎಲ್ಲರೂ ಬಡವರೇ ಅಲ್ವಾ ಜಾಸ್ತಿ ಇರೋದು. ಸೊ ಅದಕ್ಕೆ ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಏನು ಮಾಡ್ತೀರಾ ಹೆಲ್ಪ್ ಅಂದ್ರೆ? ಯಾವ ಥರ ಮಾಡ್ತೀರಾ? ಹೆಲ್ಪ್ ಅಂದ್ರೆ
ಅವರಿಗೆ ಅವ್ರ ಸಾಲ ತೀರ್ಸೋದು, ಅವ್ರಿಗೆ ಲೈಕ್ ರೈತರಿಗೆ ಹೆಲ್ಪ್ ಮಾಡೋದು, ಅವ್ರ ಫಾರ್ಮರ್ಸ್ಗೆ ಲೈಕ್ ಅವ್ರು ಗ್ರೋ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡೋದು. ಆಮೇಲೆ ನೆಕ್ಸ್ಟ್ ಅವ್ರ ಮನೆ ಎಲ್ಲ ಕಟ್ಸ್ಕೊಡೋದು, ಅವ್ರಿಗೆ ಸೇಫ್ಟಿ ಮಾಡೋದು. ಸೊ ಅಷ್ಟು ಹೆಲ್ಪ್ ಮಾಡ್ತೀರಾ. ಇನ್ನೇನು ಮಾಡಲ್ವಾ? ಸಾಕ ಇಂಡಿಯಾಗೋಸ್ಕರ ಅಷ್ಟು ಮಾಡಿದ್ರೆ ಪ್ರೈಮ್ ಮಿನಿಸ್ಟರ್ ಆದಾಗ ಇನ್ನೇನು ಮಾಡೋದು, ನಮಗಿಂತ ಬೇರೆಯವ್ರು ಚೆನ್ನಾಗಿರ್ಬೇಕು ಅಂದ್ಕೊಳ್ಳೋದು ಒಳ್ಳೇದಲ್ವಾ? ಒಳ್ಳೇದಂತೀರಾ? ಸೊ ಅವ್ರಿಗೆಲ್ಲ ಸಹಾಯ ಮಾಡ್ತೀರಾ ಅಷ್ಟೇ. ರುಚಿತ ರುಚಿಯಾಗಿ ತಿಂತಾ ಇದ್ದೀರಾ? ರುಚಿತ ಅಂತ ತಿಳ್ಕೊಂಡಿದ್ದೀರಾ? ಓಕೆ, ಏನು ಮಾಡ್ತಾರೆ ನೀವು? ಬಿಕಾಮ್ ಫಸ್ಟ್ ಇಯರ್. ಫಸ್ಟ್ ಇಯರಾ? ಸೊ ನೀವು ಒಂದು ದಿವಸಕ್ಕೆ ಏನಾದರೂ ಪ್ರಧಾನಿ ಮಂತ್ರಿ ಆದರೆ ಏನು ಮಾಡ್ತೀರಾ? ಕ್ಯಾಶ್ಲೆಸ್ ಸೊಸೈಟಿ ತಗೊಂಡು. ಕ್ಯಾಶ್ಲೆಸ್ ಸೊಸೈಟಿ. ಸೊ ಯಾವ ಥರ, ಹೆಂಗೆ? ಅಂದರೆ ಡಿಸ್ಕ್ರಿಮಿನೇಟ್ ಮಾಡಂಗೆ ಇಲ್ಲ ಇವರು. ಲೋವರ್ ಕ್ಯಾಸ್ಟ್ ಅಪ್ಪರ್ ಕ್ಯಾಸ್ಟ್ ಅಂತ ಡಿಸ್ಕ್ರಿಮಿನೇಟ್ ಮಾಡಲೇಬಾರ್ದು. ಈಕ್ವಲ್ ಆಪರ್ಚುನಿಟೀಸ್ ಎಲ್ಲರಿಗೂ ಇರಬೇಕು. ಸೊ ಬಿಟ್ಟು ಮತ್ತೇನು ಮಾಡ್ತೀರಾ? ಫ್ರೀ ಎಜುಕೇಷನ್. ಸೂಪರ್. ಮತ್ತೆ ಅದ್ಬಿಟ್ಟು ಎಲ್ಲರಿಗೂ ಫ್ರೀ ಎಜುಕೇಷನಾ? ಟ್ಯಾಲೆಂಟ್ ಇರೋರಿಗೆ ಫ್ರೀ ಎಜುಕೇಷನ್ ಇರಬೇಕಲ್ಲ, ಸುಮ್ಮನೆ ಲಕ್ಷಾಂತರ ಅಮೌಂಟ್ ತಗೊಳ್ಳೋ ಬದಲು ಫ್ರೀ. ಎಲ್ಲರಿಗೂ ಯಾರ್ಯಾರಿಗೆ ಓದೋ ಆಸೆ ಇರುತ್ತೆ, ಯಾರ್ಯಾರು ಲೋ ಕ್ಲಾಸಿಂದ ಬಂದಿರ್ತಾರೆ ಅವರಿಗೆಲ್ಲ ಫ್ರೀಯಾಗಿ ಎಜುಕೇಷನ್. ಮತ್ತೆ ಅದ್ಬಿಟ್ಟು ಬೇರೆ? ಅಗ್ರಿಕಲ್ಚರ್ ಸೆಕ್ಟರ್ನ ಇಂಪ್ರೂವ್ಮೆಂಟ್ ಮಾಡಬೇಕು. ಮೆಲ್ಲಗೆ ಹೇಳಿ, ಪರವಾಗಿಲ್ಲ. ಇರಪ್ಪ ತಿಂದೇವ್ರು. ಇರ್ರಿ ಅಡ ನಿಂತ್ಕೋತೀನಿ. ತಿನ್ನಿ ತಿಂದ್ರಾ? ಮೆಲ್ಲಕ್ಕೆ ತಿನ್ನಿ ಪರವಾಗಿಲ್ಲ, ಮೆಲ್ಲಕ್ಕೆ ತಿನ್ನಿ. ಆಯ್ತಾ? ನಿಮ್ಮ ಹೆಸರು ಹೇಳಿ. ಸಪ್ನಾನಾ? ನಂಗೆ ಕಬ್ಬಣ ಅಂದಂಗೆ ಕೇಳಿಸ್ತು. ಸುಮ್ಮನೆ ಹೇಳಿ ತಮಾಷೆಗೆ. ಓಕೆ, ಏನು ಮಾಡ್ತಾ ಇದ್ದೀರಾ ನೀವು? ಫಸ್ಟ್ ಇಯರ್ ಬಿಕಾಮ್. ಓಕೆ, ನೀವೇನಾದರೂ ಒಂದು ದಿವಸಕ್ಕೆ ಪ್ರೈಮ್ ಮಿನಿಸ್ಟರ್ ಆದರೆ ಏನು ಮಾಡ್ತೀರಾ? ಎಲ್ಲರಿಗೂ ಈಕ್ವಲ್ ಎಜುಕೇಶನ್ ಕೊಡಿಸ್ತೀನಿ. ಓಕೆ, ಅಷ್ಟೇನಾ? ಒಂದೇ ಕೆಲಸ ಮಾಡ್ತೀರಾ? ಫಸ್ಟ್ ಎಜುಕೇಶನ್ ಮೇನ್ ಅಲ್ವಾ? ಸರ್ ಅದ್ಬಿಟ್ಟು ಅಷ್ಟೇ. ಪಾನಿಪುರಿ ರೇಟ್ ಕಡಿಮೆ ಮಾಡಿಸಲ್ವಾ? ಇಲ್ಲ ಪಾಪ ಕಡಿಮೆನೇ ಇದಲ್ವಾ? ಸೊ ಅದ್ಬಿಟ್ಟು ಮತ್ತೇನು ಮಾಡ್ತೀರಾ? ಅಷ್ಟೇನಾ? ಎಜುಕೇಶನ್ ಒಂದೇನಾ ನೀವು ಪ್ರೈಮ್ ಮಿನಿಸ್ಟರ್ ಆದ್ರೆ? ಅಯ್ಯೋ ದೇವ್ರು, ಹೆಂಗ್ರಿ? ಎಜುಕೇಶನ್ ಮೇನ್ ಅಲ್ವಾ? ಬೇಸಿಕ್ ಅದೇ. ಕರೆಕ್ಟ್. ಅದ್ಬಿಟ್ಟು ಇನ್ನೂ ಎಷ್ಟೊಂದು ತೊಂದರೆಗಳಿದೆಯಲ್ಲ. ಎಷ್ಟು ಮತ್ತೆ ಬಡವರಿಗೆಲ್ಲ ಫುಲ್ ಅನುಕೂಲ ಆಗೋ ತರ ಏನಾದ್ರು ಮಾಡಿ. ಏನು ಮಾಡ್ತೀರಾ? ಅನುಕೂಲ ಅಂದ್ರೆ ಏನು ಮಾಡ್ಕೊಡ್ತೀರಾ ಬಡವರಿಗೆ? ಫಾರ್ಮರ್ಸ್ಗೆಲ್ಲ, ರೈತರಿಗೆಲ್ಲ ಅವ್ರು ಬೆಳೆದಿದ್ದ ರೇಟ್ಗೆ ಕರೆಕ್ಟ್ ಆಗಿ ಎಲ್ಲ ಸಿಗೋ ತರ. ಹಾಯ್, ಏನ್ ಮಾಡ್ತಾ ಇದ್ದೀರಾ? ಈ ಕಡೆ ಬನ್ನಿ, ಈ ಕಡೆ ತಿರ್ಗಿ. ಕ್ಯಾಮ್ರಾ ಇಲ್ಲಿದೆ. ಚೆನ್ನಾಗಿದ್ದೀರಾ ಅಂತ ಬಂದಿದ್ದು ನಾವು, ಅದಕ್ಕೆ ಮಾತಾಡ್ಸೋಣ ಅಂದ್ಬಿಟ್ಟು. ಚೆನ್ನಾಗಿ ಮಾತಾಡ್ತೀರಾ ಅಂತ ನಿಮ್ಮ ಫ್ರೆಂಡ್ಸ್ ಹೇಳಿದ್ರು. ಓಕೆ, ನೀವೇನಾದ್ರೂ ಒಂದ್ ದಿವಸಕ್ಕೆ ಪ್ರೈಮ್ ಮಿನಿಸ್ಟರ್ ಆದ್ರೆ ಏನ್ ಮಾಡ್ತೀರಾ ಇಂಡಿಯಾಗೋಸ್ಕರ? ಪ್ರೈಮ್ ಮಿನಿಸ್ಟರ್ ಹೇಗೆ ಮೆಟ್ರೋಸ್ ಎಲ್ಲ ತಗೊಂಡ್ ಬಂದಿದ್ದಾರೋ ಅದನ್ನ ಇನ್ನು ಡೆವಲಪ್ ಮಾಡಿ, ಅನ್ಎಂಪ್ಲಾಯ್ಮೆಂಟ್ ಆಕ್ಚುಲಿ ಬಿಕಾಮ್ ಸೆಕ್ಟರ್ಸ್, ಇದ್ರ ಸೆಕ್ಟರ್ಸ್ಗೆಲ್ಲದಕ್ಕೂ ಏನ್ ಹೇಳ್ತಾರೆ, ಎಂಪ್ಲಾಯಬಿಲಿಟಿ ಅದನ್ನ ತಗೊಂಡ್ ಬರಬೇಕು. ಆಕ್ಚುಲಿ ತುಂಬಾ ಜನಕ್ಕೆ ಕೆಲಸಗಳು ಸಿಗ್ತಾ ಇಲ್ಲ. ಸೊ ಅದನ್ನ ಸಿಗ್ಬೇಕು, ಮ್ಯಾಂಡೇಟರಿ ಮಾಡ್ಕೊಡ್ಬೇಕು ಅಂತ. ಅದ್ಬಿಟ್ಟು ಇನ್ನೇನ್ ಮಾಡ್ತೀರಾ? ಅಷ್ಟೇನಾ ಪ್ರೈಮ್ ಮಿನಿಸ್ಟರ್? ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಮಾಡೋದು ಅಷ್ಟೇನಾ ನೀವು ಕೆಲಸ? As we are students, we just concentrate on job related things. Okay, so ಮತ್ತೆ ಪೆಟ್ರೋಲ್ ರೇಟ್ ಕಡಿಮೆ ಮಾಡಬೇಕು, ಡೀಸೆಲ್ ರೇಟ್ ಕಡಿಮೆ ಮಾಡಬೇಕು. ಮತ್ತೆ ಹೇಗೆ ಫ್ರೀ ಅಕ್ಕಿ ಅದು ಇದೆಲ್ಲ ಕೊಡ್ತಾ ಇದ್ದಾರೆ, ಸೊ ಇನ್ನ ಅದನ್ನ ಜಾಸ್ತಿ ಮಾಡೋಣ. ಅಕ್ಕಿ ಜಾಸ್ತಿ ಕೊಡಬೇಕು ಅಂತ ಬಡವರಿಗೆ 5 kgs ಏನಿದೆ 10 kgs ಕೊಡೋಣ. ಬಸ್ಸು ಸಾಕು ಸರ್, ಯಾಕೆ ತುಂಬಾ ಇದು ಬರ್ತಾ ಇದೆ ಅಲ್ವಾ? ಸೊ ಬಸ್ದೆಲ್ಲ ಸಾಕು, ಸ್ಟಾಪ್ ಮಾಡೋಣ. ಸ್ಟಾಪ್ ಮಾಡ್ಬಿಡ್ತೀರಾ? ಫ್ರೀ ಎಲ್ಲ ಸ್ಟಾಪ್ ಮಾಡ್ಬಿಡ್ತೀರಾ? ಕನ್ನಡ ಬರುತ್ತಲ್ಲ ಗೊತ್ತಿಲ್ಲ. ಹಲೋ, ಕನ್ನಡನಾ? ನಿಮ್ಮ ಹೆಸರೇನು? ಅಕ್ಷತಾ. ಅಕ್ಷತಾ ಅವ್ರು ಏನು ಮಾಡ್ತಾ ಇದ್ದೀರಾ? ನಾವು ಬಿಕಾಮ್ ಕೇಳಿ ಬಿಕಾಮ್ ಓದ್ತಿದ್ದೀವಿ. ಬಿಕಾಮ್ ಓದ್ತಾ ಇದ್ದೀರಾ? ಬಿ ಫಾರ್ಮಸಿನಾ? ಓಕೆ, ಗುಡ್. ಓಕೆ, ಸೊ ನೀವು ಏನಾದರೂ ಒಂದು ದಿವಸಕ್ಕೆ ಪ್ರೈಮ್ ಮಿನಿಸ್ಟರ್ ಆದರೆ ಏನು ಮಾಡ್ತೀರಿ ಇಂಡಿಯಾಗೋಸ್ಕರ? ಜಸ್ಟ್ ಒಂದು ಕ್ವಶನ್. ಏನು ಮಾಡ್ತೀರಾ? ಪ್ರೈಮ್ ಮಿನಿಸ್ಟರ್ ಆದರೆ ದೇಶದಲ್ಲಿ ಏನೇನು ಅಭಿವೃದ್ಧಿ ಇರುತ್ತೋ ಅದಕ್ಕೆಲ್ಲ ಇನ್ಸ್ಪೈರ್ ಮಾಡ್ತೀವಿ. ಅದಕ್ಕೆ ಇನ್ನ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಏನೇನು ಮಾಡ್ತೀರಾ ಹೇಳಿ? ಏನು ಮಾಡ್ಬೋದು? ಒಂದು ಎರಡು ಹೇಳಿ. ಏನು ಮಾಡ್ಬೋದು? ನಿಮ್ಗೆ ಗೊತ್ತಿದೆಯಲ್ಲ ಏನೇನಿದೆ ಇಂಡಿಯಾದಲ್ಲಿ, ಏನು ಪ್ರಾಬ್ಲಮ್ ಇದೆ, ಏನೆಲ್ಲ ಗೊತ್ತಿದೆಯಲ್ಲ, ಸೊ ಅದನ್ನು ಹೇಳಿ. ಯೂತ್ಸಿಗೆ ಜಾಸ್ತಿ ಪ್ರೋತ್ಸಾಹ ಕೊಡ್ತೀವಿ. ಯೂತ್ಸ್ಗೆ ಜಾಸ್ತಿ ಪ್ರೋತ್ಸಾಹ ಕೊಡ್ತೀರಾ? ಮತ್ತೆ ಅಷ್ಟೇ. ಅಷ್ಟೇನಾ ಪ್ರೈಮ್ ಮಿನಿಸ್ಟರ್ ಆದರೆ? ಇಷ್ಟೇನಾ ಮಾಡೋದು ನೀವು? ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ನೋಡೋಣ ಬಿಡಿ. ಈಗ ಆಗಿದ್ದೀರಾ ಅನ್ಕೊಳ್ಳಿ, ಏನು ಮಾಡ್ತೀರಾ? ಅಷ್ಟೇನಾ ಮಾಡೋದು ನೀವು? ಅಷ್ಟೇ. ಆಟೋ ಇದೆ, ಬಸ್ಸಸ್ ಇದೆ, ರೈತರು ಇದ್ದಾರೆ, ಸೊ ಅವ್ರಿಗೆಲ್ಲ ಏನು ಮಾಡಲ್ಲ? ಅದೇ ಒಂದು ಒಳ್ಳೆ ದೇಶದ ಅಭಿವೃದ್ಧಿಗೋಸ್ಕರ ಏನೇನು ಬೇಕಾಗಿರುತ್ತೋ ಎಲ್ಲ ಸಹಕರಣ ಕೊಡಿ, ಎಲ್ಲವೂ ಕೊಟ್ಟು ಚೆನ್ನಾಗಿ ನೋಡ್ಕೋತೀರಾ ದೇಶನ? ಅಷ್ಟೇನಾ? ಸರ್ ಕುಡಿತಾ ಮಾತಾಡಿ ಸರ್ ಪ್ಲೀಸ್ ಎತ್ಕೊಳ್ಳಿ, ತೊಂದರೆ ಇಲ್ಲ, ಕುಡಿತಾ ಮಾತಾಡಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು ಸರ್?
ನನ್ನ ಹೆಸರು ಪಳನಿ ಅಂತ. ಓಕೆ ಸರ್, ನೀವು ಏನಾದ್ರು ಒಂದ್ ದಿವಸಕ್ಕೆ ಪ್ರಧಾನಿ ಮಂತ್ರಿ ಆದ್ರೆ ಏನ್ ಮಾಡ್ತೀರಾ ಸರ್? ದೇಶದಗೋಸ್ಕರ ಏನ್ ಮಾಡ್ಬೇಕಂತೀರಾ? ಯಾರು ಪ್ರೈಮ್ ಮಿನಿಸ್ಟರ್ ಆದ್ರೆ ನೀವ್ ಏನ್ ಯಾರು ಮಾಡ್ತೀರಾ? ನಾವು ಪ್ರೈಮ್ ಮಿನಿಸ್ಟರ್ ಆಗೋ ಕೇಪಬಲ್ ಇದೆಯಾ? ಅಲ್ಲ ಸರ್, ಅಲ್ಲ, ನಾವು ರಾಜನೀತಿನಲ್ಲಿ ಇಲ್ವಲ್ಲ. ಇದು ಒಂದು ಪಾಯಿಂಟ್. ನೀವು ಆಗಿದ್ದೀರಾ ಅನ್ಕೊಳ್ಳಿ. ಸೊ ಏನ್ ಮಾಡ್ಬೋದು ದೇಶದಗೋಸ್ಕರ? ಏನ್ ಮಾಡ್ತೀರಾ? ನಾವು ಆಕ್ಚುಲಿ ಮಾಜಿ ಸೈನಿಕರು. ಅಯ್ಯೋ ಸರ್, ಸೂಪರ್. ಮತ್ತೆ ಇನ್ನೇನ್ ಬೇಕು? ಇದಕ್ಕೇನ ಬೇಕಾ ಹೇಳಿ? ನಾವು ಪ್ರಧಾನಿ ಎಲ್ಲ ಆಗಕ್ಕಾಗುತ್ತಾ ಸರ್? ಇಲ್ಲ ನಮ್ಮ ಹೇಳಿ. ನರೇಂದ್ರ ಮೋದಿ ಅವ್ರು ಆಗ್ಲಿ ಬಿಡಿ, ಅವರೇ ಆಲ್ರೆಡಿ ಆಗಿದ್ದಾರೆ. ಇನ್ನೊಂದ್ಸತಿ ಅವರೇ ಆಗ್ಬೇಕು ಅಂತ ಸರ್ ನೋಡಿ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ. ಒಬ್ರು ಟೀ ಅಂಗಡಿಯಾರಿ ಇಟ್ಕೊಂಡಿದ್ದಾರೆ, ಅವರೇ ಟೀ ಮಾರವ್ರೆ. ಒಬ್ರು ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ ಅಂದ್ರೆ ನಾವ್ ಯಾಕೆ ಆಗ್ಬಾರ್ದು ಅಂತ ಅಲ್ವಾ? ಅಲ್ಲ, ನಾವು ಯಾಕೆ ಆಗ್ಬಾರ್ದು ಅಂದ್ರೆ ಆ ಸ್ಥಾನಕ್ಕೆ ಭಗವಂತ ಯಾರಿಗೆ ಏನ್ ಬರ್ದಿಕ್ಕವನು ಅಲ್ಲಿಗೆ ಅವರು ಹೋಗಿದ್ದಾರೆ. ಅವರೇ ಆಗ್ಲಿ ಬಿಡಿ. ಅಲ್ಲ, ನೀವಾದ್ರೆ ಏನ್ ಮಾಡ್ತೀರಾ ದೇಶದ? ನಾವು ಆಗಲ್ವಲ್ಲ ಫಸ್ಟ್. ಅಲ್ಲ, ಆದ್ರೆ ಏನ್ ಮಾಡ್ತೀರಾ? ಆದ್ರೆ ಏನ್ ಮಾಡೋಣ, ದೇಶಕ್ಕೆ ಒಳ್ಳೇದ್ ಮಾಡ್ಬೇಕು. ಏನ್ ಮಾಡ್ತೀರಾ ಒಳ್ಳೇದಂದ್ರೆ? ಏನಕ್ಕೆ ಜನಗಳಿಗೆ ಸೌಲಭ್ಯ ಇದೆಯಾ, ಜನಗಳಿಗೆ ಏನಾಗಬೇಕು, ಕಷ್ಟ ಸುಖ ಅವ್ರಿಗೆ ಏನಿದೆ, ತೊಂದರೆ ಇದೆ, ಅದೆಲ್ಲ ನೋಡಬೇಕು. ನೋಡ್ಕೊಂಡು ಇದು ಮಾಡ್ಬೇಕು ಅಂತೀರಾ ಅಷ್ಟೇ? ಬಟ್ ಏನ್ ಕಷ್ಟ ಇದೆ ನೋಡ್ಕೊಂಡು ಅಂತ ಕ್ಲಿಯರ್ ಮಾಡ್ಕೊಂಡ್ಬಿಡೋದು ಅಷ್ಟೇ. ಬಟ್ ಏನ ನಾವೆಲ್ಲ ಪ್ರಧಾನಿ ಆಗಕ್ಕಾಗುತ್ತೆ ಸರ್? ಆಗುತ್ತೆ ಅಂತ ಎಲ್ಲರೂ ರಾಜ ಆಗ್ಬಿಟ್ರೆ ಆಮೇಲೆ ನಾವು ಮನೆ ಹಂಗೆ 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 ಹೇಳಿ ಅಂತ ಕೇಳ್ತಾ ಇರೋದು ನಾನು. ಏನ್ ಮಾಡ್ತೀರಾ ಅಂತ? ಏನ್ ಮಾಡ್ಬೇಕು, ದೇಶಕ್ಕೆ ಜನಗಳಿಗೆ ಏನ್ ಸೌಲಭ್ಯ, ಜನಗಳಿಗೆ ಒಳ್ಳೇದಾಗಬೇಕು. ಯಾರು ಮಾಡ್ತಾರೆ ಇವಾಗ ರಾಜಕೀಯದವರು? ಒಂದು MP ಎಲೆಕ್ಷನ್ ಆಗೋವರೆಗೂ ಯಾರು ಬಂದು ತಿರ್ಗಾ ನೋಡಲ್ಲ. ಮೋದಿ ಅವರು ಹೇಳ್ತಾರೆ ವರ್ಷಕ್ಕೆ ಒಂದ್ಸತಿ 6 ತಿಂಗಳಿಗೆ ಒಂದ್ಸತಿ ಒಂದು MP ಆದರೆ ಹೋಗಿ ನೋಡಬೇಕು. ಯಾರು ಬಂದು ನೋಡಲ್ಲ, ಇಲ್ಲಿ ಒಂದು ಕೆಲಸ ಮಾಡಲ್ಲ. ತಿರ್ಗಾ ಅವರು ಎಲ್ಲವ್ರು ಅಂದರೆ ಎಲ್ಲಿದ್ದಾರೆ ಅಂದರೆ ಕಾಣೋದೇ ಇಲ್ಲ. ಎಲೆಕ್ಷನ್ ಟೈಮ್ ಕಾಣ್ತಾರೆ, ಮಿಕ್ಕಿ ಟೈಮ್ ಕಾಣಲ್ಲ ಅಂತೀರಾ? ನಮಸ್ಕಾರ ಸರ್, ತಮ್ಮ ಹೆಸರು? ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ನರಸಿಂಹಮೂರ್ತಿ ಸರ್, ಏನ್ ಮಾಡ್ತಾ ಇದ್ದೀರಾ ತಾವು? ನಾನು ಹಿಂಗೆ ಪ್ರೈವೇಟಲ್ಲಿ ಕೆಲಸ ಪ್ರೈವೇಟಲ್ಲಿ. ಸರ್, ನೀವೇನಾದ್ರು ಒಂದು ದಿವಸಕ್ಕೆ ಪ್ರಧಾನಿ ಮಂತ್ರಿ ಆದ್ರೆ ಏನ್ ಮಾಡ್ತೀರಾ? ನಾನು ಒಂದು ದಿವಸಕ್ಕೆ ಪ್ರಧಾನಮಂತ್ರಿ ಆದ್ರೆ ಮೈನ್ ಪ್ರಿಫರೆನ್ಸ್ ಎಜುಕೇಶನ್ ಕೊಡ್ತೀನಿ. ದೇಶ ಮುಂದುವರಿಬೇಕಾದ್ರೆ ಇವತ್ತು ಮೈನ್ ಇದಿರೋದು ಎಜುಕೇಶನ್. ಒಬ್ಬ ಜ್ಞಾನಿ ಆದ್ರೆ ಏನ್ ಕೆಲಸ ಮಾಡ್ತಾನೆ ಅಂತ ಅವನಿಗೊಂದು ಪರಿವರ್ತನೆ ಆಗಬೇಕಾದ್ರೆ ಸಮಾಜದಲ್ಲಿ ಏನ್ ಮಾಡಬೇಕು ಅಂತ ಬೇಸ್ ಬೇಕಾಗಿರೋದು ಅವನಿಗೆ ಎಜುಕೇಶನ್. ಎಜುಕೇಶನ್ ನೆಕ್ಸ್ಟ್ ಹೆಲ್ತ್. ಎಜುಕೇಶನ್ ಚೆನ್ನಾಗಿರ್ಬೇಕಾದ್ರೆ ಅವನ ಆರೋಗ್ಯ ಚೆನ್ನಾಗಿರ್ಬೇಕು. ಅವನ ಆರೋಗ್ಯ ಚೆನ್ನಾಗಿ ಪ್ರತಿ ಗ್ರಾಮ ಪಂಚಾಯತಿಲಿ ಒಳ್ಳೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇರಬೇಕು. ಮತ್ತೆ ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಸರ್ಕಾರಿ ಶಾಲೆಗಳು ಏನು ಪ್ರೈವೇಟೈಸ್ ಅವ ಅವನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ನಾನು ಪ್ರಧಾನಿ ಆದ ಮಾರನೇ ದಿವಸನೇ ಎಲ್ಲ ಪ್ರೈವೇಟೈಸ್ನಲ್ಲಿ ಕ್ಯಾನ್ಸಲ್ ಮಾಡಿ ಎಲ್ಲ ಸರ್ಕಾರಿ ಮಾಡಿ ಎಲ್ಲರಿಗೂ ಸರ್ಕಾರಿ ಹತ್ರ ಫ್ರೀ ಎಜುಕೇಷನ್. ಈಗ ಅಮೇರಿಕಾದಲ್ಲೆಲ್ಲ ಕೊಡ್ತಾ ಇದ್ರಲ್ಲ ಫ್ರೀ ಎಜುಕೇಷನ್ 10th ವರೆಗೂ. ಫಸ್ಟ್ ಪ್ರಿಫರೆನ್ಸ್ ಎಜುಕೇಷನ್, ಸೆಕೆಂಡ್ ಪ್ರಿಫರೆನ್ಸ್ ಹೆಲ್ತ್, ಮೂರನೇ ಪ್ರಿಫರೆನ್ಸ್ ಅಗ್ರಿಕಲ್ಚರ್. ನಮ್ಗೆ ಮೇನ್ ಬೇಕಾಗಿರೋದು ಇವೆರಡೂ ಆದ್ಮೇಲೆ ಫುಡ್ ಬೇಕು, ಆಹಾರ ಬೇಕು. ಆಹಾರ ಬೇಕು ಅಂದ್ರೆ ನಾವು ಅಗ್ರಿಕಲ್ಚರ್ ಇಂಪ್ರೂವ್ಮೆಂಟ್ ಮಾಡಬೇಕು. ರೈತರಿಗೆ ನಾವು ಉತ್ತೇಜನ ಕೊಡಬೇಕು. ಈಗೇನಾಗಿದೆ ರಿಯಲ್ ಎಸ್ಟೇಟು ಅವರು ಇವರು ಆಳು ಮುಳ್ಳು ಅಂತ ಹೇಳ್ಬಿಟ್ಟು ಸುಮಾರು ಒಬ್ಬೊಬ್ಬನು ಇದರಲ್ಲಿ 50 ಎಕರೆ 100 ಎಕರೆ ಇದೆ. ಅವಲ್ಲ ಏನಾಗ್ತಾರೆ ಅವರೆಲ್ಲ ಲ್ಯಾಂಡ್ ಇದು ಮಾಡಿ ಸೈಟ್ ಮಾಡಿ ಇದು ಮಾಡಿ ದುಡ್ಡು ಮಾಡ್ತಾ ಇದ್ದಾರೆ. ಮತ್ತೆ ಎಷ್ಟೋ ಲ್ಯಾಂಡ್ ತಗೊಂಡು ಹಂಗೆ ಸುಮ್ಮನೆ ಖಾಲಿ ಬಿಟ್ಟಿದ್ದಾರೆ. ಓಕೆ ಬ್ರೋ, ಏನ್ ನಿಮ್ಮ ಹೆಸರು? ರಾಜೇಶ್ ಅಂತ ಹೇಳಿ. ರಾಜೇಶ್ ಅಂತ ಯಾಕೆ ಇಟ್ಕೊಂಡ್ರಿ? ರಾಜೇಶ್ ಅಂತ ಹೇಳಿ ಯಾಕೆ? ರಾಜೇಶ್ ತಾನೇ ನೀವು? ಹೌದು. ಏನ್ ಮಾಡ್ತಾ ಇದೀರಾ ರಾಜೇಶ್ ಸರ್? ಇವಾಗ ಸದ್ಯಕ್ಕೆ ಇಲ್ಲಿ ಹೋಟ್ಲು ಮತ್ತೆ ಅಲ್ಲೇ ಇಲ್ಲಿ ಸಣ್ಣ ಪುಟ್ಟ ಕೆಲಸಗಳೆಲ್ಲ. ಸಣ್ಣ ಪುಟ್ಟ ಕೆಲಸ ಏನೇನದ ಅಂತದ್ದು? ನಮ್ಮ ಹುಡುಗರೆಲ್ಲ ದೊಡ್ಡ ಕೆಲಸ ಮಾಡ್ತಾನೆ ಅಂತ ಅವ್ರೆ. ಅಲ್ಲೇ ದೊಡ್ಡವ್ರ ಜೊತೆ ಸೇರಿದಾರಲ್ಲ ತಾನೆ ದೊಡ್ಡವನಾಗೋದು. ಸರಿ, ಓಕೆ ಬ್ರದರ್, ನೀವು ಒಂದ್ ದಿವಸಕ್ಕೆ ಏನಾದ್ರು ಪ್ರಧಾನಿ ಮಂತ್ರಿ ಆದ್ರೆ ಏನ್ ಮಾಡ್ತೀರಾ? ಒಂದ್ ದಿವಸ ಕತೆ ಆದ್ರೆ ನಾನು ಲಾಸ್ಟ್ ಟೈಮ್ ತಮಿಳ್ ಮೂವಿಲಿ ಎಲ್ಲ ನೋಡಿದ್ದೆ ಅದನ್ನ. ತಮಿಳ್ ಮೂವಿಲಿ ಯಾರೋ ಒಂದು ಆಕ್ಟರ್ ಇದಾರಲ್ಲ, ಒಂದ್ ದಿವಸಕ್ಕೆ CM ಆಗಿದ್ರು. ಇಲ್ಲ, ಹೌದು, PM ಕೇಳ್ತಾ ಇದ್ರ. ಒಂದ್ ದಿನಕ್ಕೆಲ್ಲ ಆದ್ರೆ ನಾವ್ ಒಂದ್ ದಿವಸಕ್ಕೆ ಮಿನಿಸ್ಟ್ರಿಗಳನ್ನೇ ಸುಧಾರಣೆ ಮಾಡಕ್ ಆಗಲ್ಲ. ಇನ್ ದೇಶ ಹೇಳಿ ಸುಧಾರಣೆ ಮಾಡಕ್ ಹೇಳಿ, ಏನ್ ಮಾಡ್ಬೋದು ನೀವು? ಏನ್ ಮಾಡ್ಬೋದು ನಿಮ್ ಪ್ರಕಾರ? ಏನ್ ಮಾಡ್ಬೋದು ಹೇಳಿ. ಪ್ರೈಮ್ ಮಿನಿಸ್ಟರ್ ನೀವು, ನಾವಲ್ಲ. ಹೇಳಿ. ಇವಾಗ ನನ್ ಪ್ರಕಾರ ಏನ್ ಮಾಡ್ಬೋದು ಅಂದ್ರೆ ಒಂದಷ್ಟು ಸೈನಿಗೆ ನಾ ಕೊಡ್ಬೋದು ಅಷ್ಟೇ, ಒಂದು ಲೆಟರ್ಗಳನ್ನ. ಅದೇ ಮೂಲಭೂತ ಸೌಕರ್ಯಗಳು ಏನೇನ್ ಇರುತ್ತೆ ಜನಕ್ಕೆ ಸಿಗದೇ ಇರೋ ಅಂತ ಅದನ್ನ ಸಿಗೋಂತ ಕಡೆಗೆ ಮಾಡ್ಕೊಡೋ ದಾರಿನೇ ಪ್ರಧಾನ ಮಂತ್ರಿ ಕೆಲಸ ಅಂತ ಹೇಳಿ. ಅದೇನ ಇವಾಗ ರೋಡು ಅಥವಾ ಇವಾಗ ಏನೊಂದು ಸ್ಕಾಲರ್ಶಿಪ್ ಆಗ್ಲಿ, ಇನ್ನೊಂದಾಗ್ಲಿ, ಅವ್ರ ಮನೆ ಕಟ್ಟೋ ಗುಡಿ ಕೈಗಾರಿಕೆ ಆಗ್ಲಿ, ಸಣ್ಣ ನೀರಾವರಿ ಕೆಲಸಗಳು ಅವುಗಳನ್ನ ಮಾಡ್ಕೊಡ್ಬೋದು. ನನ್ನ ಕೈಲಾದ್ರೆ ಒಂದು ದಿನಕ್ಕೆ ಅಷ್ಟೇ ನನ್ನ ಕೈಲಾಗೋದು, ಅಷ್ಟೇ ಆಗೋದು. ರಾತ್ರಿವರೆಗೂ ನಾನು ನಿದ್ದೆ ಮಾಡಿ ತಿರ್ಗಾ ಮಲ್ಕೊಂಡ್ಬಿಟ್ರೆ ನಾಳೆ ದಿನ ಪ್ರಧಾನ ಮಂತ್ರಿನೇ ಆಗೋಗಿರುವಲ್ವಲ್ಲ. ಅದಕ್ಕೇನೆ ಮಲ್ಕೊಳ್ದೇನೆ ಮಾಡಿದ್ರೆ ಕೆಲಸ ಎಲ್ಲ ಇದೆಯಲ್ಲ, ಯೋಚನೆ ಮಾಡ್ದೇನೆ ಮಾಡ್ಬೇಕಲ್ಲ ಕೆಲಸನ. ಬೇರೆ ಬೇರೆ ಮಾತಾಡ್ತಾ ಇದೀರಪ್ಪ ನೀವು. ಆತರ ಏನಿಲ್ಲ. ನಾನು ಏನೋ ಮಲ್ಕೊಳ್ಳೋದು, ನಾನು ಯಾವ ತರ ಹೇಳ್ತಾ ಇದ್ದೀನಿ. ನೀವ್ ಹೇಳ್ತಿರೋದು ದೇಶ ಮಲ್ಗಾಕ್ ಬಿಡ್ಬಾರ್ದು ನಾವು, ಅಂದ್ರೆ ಚೆನ್ನಾಗಿ ದುಡ್ಡು ಮಾಡ್ಬೇಕು. ನೀವು ನೀವೆಲ್ಲಿ ಊಟ ಮಾಡಿ ಮಲ್ಕೊಂಡ್ಬಿಡ್ತೀರಿ ನಮ್ಮ ಮಧ್ಯಾಹ್ನ ಒಂದ್ ರೌಂಡು. ಓಕೆ ಬ್ರದರ್, ಥ್ಯಾಂಕ್ ಯು, ಚೆನ್ನಾಗಿ ಮಾತಾಡಿದ್ರು. ಥ್ಯಾಂಕ್ ಯು. ನಾವು ನಾಳೆ ಏನ್ ಮಾಡ್ಬೇಕು ಅಂತಾನೆ ನಾವು ಯೋಚನೆ ಮಾಡಿದ್ದೇವೆ. ನಮ್ಗಿಂತ ಬೇರೆಯವ್ರು ಚೆನ್ನಾಗಿರ್ಬೇಕು. ರುಚಿ ರುಚಿಯಾಗಿ ತಿಂತ ಇದ್ದೀರಾ? ಸಪ್ನ, ನಂಗೆ ಕಬ್ಬಣ ಅನ್ನಂಗೆ ಕೇಳಿಸ್ತು.
ಸರ್